ಬರ್ತೀಕ್ಕ. ಏನು ಕೆಲಸ ಮಾಡಲಿ ನಾನು? ಏನೂ ಬೇಡ, ನಾ ಮಾಡ್ಕೋತೀನಿ, ಹೋಗು. ಡಾಕ್ಟರ್ ನಿನಗೆ ರೆಸ್ಟ್ ಮಾಡಂತ ಯಾರಿಲ್ಲ. ಈ ಹೊತ್ನ್ಯಾಗ ನೀ ರೆಸ್ಟ್ ಮಾಡಬೇಕು. ಯವ್ವ ನೀನೆಲ್ಲ ರೆಸ್ಟ್ ಮಾಡಂತಿ. ಅದ್ರ ಟಕ್ಳ ಬಸ್ಸೇ ಐತೆಲ್ಲ ನನ್ನ ಗಂಡ ಅನಿಸ್ಕೊಂಡಿದ್ದ. ಹೋಗು ದಗದ ಮಾಡಿ ಹೋಗಂತೆ ಬೇದಾಡಕತ್ತಾನ. ಹುಳಿನ ಮುಟ್ಟಿಲ್ಲ ಆತಿ ಇವಕ್ಕ. ನಾವು ಇವು ಕುಡಿ ಮುಟ್ಟಿಸ್ಬೇಕವ ಏಟಂತ ಹೇಳುದ, ಎಲ್ಲಾನು ಹೇಳಿ ಮಾಡಿಸ್ಕೊಳೋದನ ಅಂತಿನ್ನ. ಹ್ಞೂ ಅಕ್ಕ, ನನಗೊಂದು ಅರ್ಥ ಆಗವಲ್ದು. ಅಯ್ಯೋ ಅಲ್ಲ, ಈಗ ಹಿಂಗೆ ನಾಳೆ ಹೆಂಗನವ ಮಗು ಹುಟ್ಟಿಂದ. ಆ ಮಗು ಹುಟ್ಟರೊಳಗ ಇವ್ರನ್ನ ಬದ್ಲು ಮಾಡ್ಬೇಕು. ಅದನ್ನು ಈಗ ಒಂದು 10 ಪಸಾದಟ್ಟು ಬದ್ಲಾಗ್ಯಾರ, ಆದ್ರೆ ಇನ್ನೂ ಬದ್ಲು ಮಾಡ್ಬೇಕು ಇವ್ರನ್ನ. ಅಲ್ಲಕ್ಕ, ಈಗ ಪ್ರೆಗ್ನೆಂಟ್ ಅದೇನು ಇಲ್ಲ, ನಿನಗೇನು ಬೇಕು ಎತ್ತ ಏನು ಕೇಳಂಗೆ ಇಲ್ಲ ನೋಡಕ್ಕ. ಎಂಥದನವ ಇವ್ರ ಮನಸ್ಥಿತಿ ಎಂಥದೇನ, ಬರೀ ಕಡಿ ಹೊಡಿ ಬಡಿ ಇದಾಗ ಗೊತ್ತೈತಿ ನೋಡಿ. ಇವಕ್ಕೆ ಏನು ಗೊತ್ತಿಲ್ಲ, ಒಟ್ಟು ರೊಕ್ಕ ಬಿಸಾಕಿದ್ರೆ ಎಲ್ಲ ಸಿಗ್ತತ್ತಂತಾವ್ ನೋಡಿ ಇವು. ಯಾಕೆ ಏನಾತ, ಏನಾರ ಅಂದ್ರನ ನಿಮ್ಮ ಯಜಮಾನ್ರ? ಹ್ಞೂ ಅಕ್ಕ, ನಿನ್ನೆ ದವಾಖಾನಿಗೆ ಬರೋ ಮುಂದಾಗ ನಂಗೆ ಮಸಾಲೆ ಜಾಸ್ತಿ ತಿನ್ನೋಂಗಾಗೈತ್ರಿ ಅಂತಂದೆ. ಮನೆ ತಿಂದಿರ್ತಿ ಇಲ್ಲ ಅಂತೇಳಿ ಅನ್ಬೇಕಾ? ಅಲ್ಲ, ನಾನು ಪ್ರೆಗ್ನೆಂಟ್ ಅದೀನಿ, ನನಗೆ ಆಸೆ ಇರ್ತೈತೆ ಅನ್ನೋದು ಗೊತ್ತಾಗಂಗಿಲ್ಲ ನೀವು ಕಂತೀನಿ ನಾನು. ಕೂಳಿನ ಮುಟ್ಟಿಲ್ಲ, ಅಷ್ಟು ಕಬ್ಬಟ್ಟದವು. ಅವಕ್ಕೇನು ಗೊತ್ತೈತಿ? ಬರೀ ರೊಕ್ಕದಮ್ಮಲು ತಿನ್ನೋದು ಅಡ್ಯಾಡೋದು ಕಡಿ ಹೊಡಿ ಬಡಿ ಇದನ್ನ ಗೊತ್ತೈತಿ. ಇವಕ್ಕೆಲ್ಲ ತಿಳಿಸಿ ಹೇಳ್ಬೇಕು. ಇಂಥದ್ದು ಗೊತ್ತಾಗಂಗಿಲ್ಲ ಅಂದ್ರೆ ಹೆಂಗೆ? ಇದನ್ನ ಇನ್ನೊಬ್ರು ಕಲಿಸ್ಬೇಕಾ? ಅದಕ್ಕೆ ನಾನೊಂದು ವಿಚಾರ ಮಾಡೀನಿ. ನನಗಿದು ಮಗು ಬೇಡ ಅಂತ ಅನ್ಸಕತ್ತೈತಿ. ಸುಮ್ಮ ಆಪರೇಷನ್ ಮಾಡಿಸ್ಕೊಂಡ್ಬಿಡ್ತೀನಿ ಅಕ್ಕ. ತೆಲಿಗಿಲಿ ಕೆಟ್ಟದ ನಿಂದು ಆಪರೇಷನ್ ಮಾಡಿಸ್ಕೊತಾಳಂತ. ಎಷ್ಟೋ ಮಂದಿಗೆ ಮಕ್ಳು ಇರಂಗಿಲ್ಲ. 12 ದೇವರಿಗೆ 12 ಹರಕೆ ಹೊತ್ತರೂ ಮಕ್ಳಾಗಂಗಿಲ್ಲ ಅವ್ರಿಗೆ. ಅಂಥದ್ರಾಗ ದೇವ್ರು ನಿನಗೆ ಆ ತಾಯಿ ಆಗೋ ಭಾಗ್ಯ ಕೊಟ್ಟನ, ಹೋಗಿ ಆಪರೇಷನ್ ಮಾಡಿಸ್ತಾವಂತ. ಅಕ್ಕ, ಇಂಥ ವಾತಾವರಣದಾಗ ನಮ್ಮ ಮಗು ಬೆಳಿಬೇಕಾ? ನೋಡು, ಅವ್ನಿಗೇನು ಗೊತ್ತಿಲ್ಲ ಟಕ್ಳ ಬಸ್ಯಾಗ. ಮತ್ತು ಅವನಂಥದ್ದು ಹುಟ್ಟಿದ್ರಿ ಏನು ಮಾಡ್ಲಿವ? ತಲೆ ಕೂದಲಿರ್ಲಾರ್ದಂಥದ್ದು ಹುಟ್ಟಿದ್ರಿ ಹೆಂಗಕ್ಕ? ನಮಗೆ ಮಾಡ್ದಂಗೆ ನಾಳೆ ನಮ್ಮ ಮಗುಗೂ ಹಿಂಗೆ ಮಾಡಿದ್ರೆ ಹೆಂಗಕ್ಕ? ಎಲ್ಲ ತಿಳಿಸ್ಕೊತ ಹೋಗ್ಬೇಕು ಅವರಿಗೆ. ನಾ ಎಲ್ಲ ಹೇಳ್ತೀನಿ, ಸುಮ್ಮನೀರು. ಲೇ ಆರ್ತಿ, ಏನ್ ಮಾಡಕತ್ತಿ? ಮಾತು ಕಟ್ಕೊಂತ ನಿಂತಾಳ. ಗಂಡ ಹೊರ ಹೋಗನ, ಅವಂಗ ಒಂದಿಟ್ಟು ಏನಾರ ನಾಷ್ಟ ಅದು ಮಾಡ್ಕೊಡ್ಬೇಕನ್ನೋ ಖಬರಿ ಇಲ್ಲ ನಿನಗ? ರೀ, ನನ್ಗದು ಒಗ್ಗರಣೆ ಹಾಕೋದು ವಾಸನೆ ಬಂತಂದ್ರೆ ವಾಂತಿ ಬಂದಂಗೆ ಆಗುತ್ತೆ. ಅದೆಲ್ಲ ಇರೋದ ಹಂಗಂತೇಳಿ ಮನಿ ಕೆಲಸ ಮಾಡೋದು ಬಿಡಾಕಾಗತ್ತ? ಅಲ್ಲ ರೀ, ಇಂಥ ಟೈಮ್ನಾಗ ಆಕಿಗೆ ಹಿಂಗತಿ ಮಾತಾಡ್ತಿರಲ್ಲ, ಆಕಿ ಮನ್ಸಿಗೆ ನೋವು ಆಗಂಗಿಲ್ಲನ? ಆಕಿ ತಾಯಿ ಆಗಕತ್ತಾಳ. ಇಷ್ಟು ದಿನ ಏನೋ ಒಂದು ಮಾತು, ತಾಯಿ ಆಗ್ತಿರ್ಬೇಕಾದ್ರೆ ಇಂಥವೆಲ್ಲ ಆಗುದ ರೀ. ಮತ್ತು ನೀವು ಗಂಡ ಆದವನು ನೀವ ಅರ್ಥ ಮಾಡ್ಕೊಲಿಕ್ಕಂದ್ರೆ ಇನ್ಯಾರು ಅರ್ಥ ಮಾಡ್ಕೋತಾರ? ಅದೆಲ್ಲ ಗೊತ್ತಿಲ್ರಿ ಬೈನಿ ನಮಗ. ಏನಿಕ್ಕಿ ಚಾಕ್ರಿ ಮಾಡ್ಕೊತ ಕೂಡಕಾಗತ್ತ? ನಾನು ಏನಿಕ್ಕಿ ತಾಯಿ ಆಗಕತ್ತಾಳ ಅಂತ ಈಕಿನ ಎತ್ಕೊಂಡ್ ಇಡೀ ಊರ್ ತುಂಬ ಮೆರೆಸ್ಲು? ನಮಗೆ ಇವೆಲ್ಲ ಗೊತ್ತಿಲ್ಲ ರೀ. ಗೊತ್ತಿಲ್ಲ ಅಂದ್ರೆ ಗೊತ್ತು ಮಾಡ್ಕೋಬೇಕ್ರಿ. ಒಂದು ಹೆಣ್ಣಿನ ಮನಸ್ಸು ಭಾಳ ಸೂಕ್ಷ್ಮ ಇರ್ತೈತಿ. ಅದು ಈ ಹೊತ್ತಿನಾಗ ಆಕೆಗೆ ಏನು ಬೇಕು ಬೇಡಿಕೆಗಳನ್ನು ಈಡೇರಿಸ್ಬೇಕಾದರೂ ನೀವು ರೊಕ್ಕ ರೂಪಾಯಿ ಮುಖ್ಯ ಅಲ್ಲ. ಈಗ ನೀವು ಅಂತಿರ್ಬೇಕು, ರೊಕ್ಕ ತೊಗೊಂಡು ಹೋಗಿ ಯಾರು ಆ ಕೈ ಕೊಡು ತಂದು ಕೊಡ್ತಾರ ಅಂತೇಳಿ ಅನ್ಬೋದು ನೀವು. ಅವ್ರು ತಂದು ಕೊಡೋದಕ್ಕೂ ಗಂಡ ಆದವನು ತಂದು ಕೊಟ್ಟು ತಿನ್ಸೋದಕ್ಕೂ ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಐತ್ರಿ. ಏನಂತ ಅಂದ್ರೆ ಬರೀ ನಿಮ್ಮ ಅಡಿಯಾಳು ಅಂಥೇಳಿ ಯಾಕೆ ಅನ್ಕೋತೀರಿ? ನೀವು ಒಂದು ಸ್ವಲ್ಪ ಆಕೆಗೆ ಪ್ರೀತಿ ತೋರಿಸ್ರಿ. ಇಂಥ ಹೊತ್ತಿನಾಗ ಪ್ರೀತಿ ಮುಖ್ಯ ರೀ. ನೀವೇನು 3 ಹೊತ್ತು ಆಕಿ ಚಾಕ್ರಿ ಮಾಡಿ ಅಂತಲ್ಲ, ನಾ ಎಲ್ಲ ಮಾಡ್ತೀನಿ. ಆದರೆ ನಾನು ಮಾಡೋದಕ್ಕೂ ನೀವು ಮಾಡೋದಕ್ಕೂ ಭಾಳ ಅಜಗಜಾಂತರ ವ್ಯತ್ಯಾಸ ಐತಿ. ಅದಕ್ಕೆ ಗಂಡ ಅದವ ಕರ್ತವ್ಯ ಈ ಹೊತ್ತಿನಾಗ ಆಕಿನ ಚಂದ ನೋಡ್ಕೋಬೇಕಾದದ್ದು ನಿಮ್ಮದು ಧರ್ಮ. ಅದು ನನ್ನ ಮುಂದೆ ಬಂದು ಹೇಳಿಲ್ಲ. ನಿನ್ನೆ ಆಕೇನೋ ಆಸೆ ಪಟ್ಟು ಒಂದು ದೋಸೆ ಕೇಳಿಲ್ಲಂತ. ಇಲ್ಲಿ ಮನ್ಯಾಗ ನಾವು ಮಾಡ್ಕೊಂಡು ತಿಂತೀವಿ, ಆದ್ರೆ ಆ ಟೈಮ್ನಾಗ ಅದು ತಿನ್ಬೇಕು ಅನ್ನಿಸ್ತಿರ್ತೈತಿ. ಅದಕ್ಕೆ ಅನ್ನೋದು ಬಸರಿ ಬೈಕ್ ಅಂತೇಳಿ. ಯಾರೋ ಒಬ್ಬಕಿಗೆ ಬಸರಿ ಬೈಕ್ ಆಗಿತ್ತಂತ. ಏನು ಗೊತ್ತನ್ರಿ? ಗಂಡನ ಕಿವಿ ಕಡಿಬೇಕನ್ಸಿತ್ತಂತ ಆಕಿಗೆ. ಹೀಗೆಲ್ಲ ಬಸರಿ ಬೈಕೆಗಳಿರ್ತಾವೆ. ಅದಕ್ಕೆ ನೀವು ಈಡೇರಿಸ್ರಿ. ನಿಮ್ಮನ್ನು ನೆಚ್ಕೊಂಡು ಬಂದಿರ್ತಾಳೆ ಒಂದು ಹೆಣ್ಣು. ಮತ್ತು ನೀವು ಆಕೆ ಕಷ್ಟ ಸುಖ ಕೇಳಿಕಂದ್ರೆ ಇನ್ಯಾರು ಕೇಳ್ತಾರೆ ಹೇಳ್ರಿ? ಅಲ್ಲ, ನಾನು ಅಕ್ಕದಕ್ಕಿನ ಕೇಳ್ತೀನಿ. ನೀವು ಆದಂಗೆ ಇನ್ನೊಬ್ರು ಆಗಂಗಿಲ್ಲ. ನೀವು ತಿಳುವಳಿಕಿದ್ದಾರದಿರಿ, ಅರ್ಥ ಮಾಡ್ಕೋತೀರಿ ಅಂತ ಅನ್ಕೊಂಡೇನಿ. ನಮಗೆ ಇದೆಲ್ಲ ಯಾರು ಹೇಳ್ಕೊಟ್ಟೇ ಇಲ್ರಿ. ನಮ್ಗೆ ಇಂಥದೆಲ್ಲ ಗೊತ್ತಾಗಂಗಿಲ್ರಿ ಬೈನಿ. ಅರ್ಥ ಆಗಂಗಿಲ್ಲ ಅಂತ ಹಂಗೆ ಬಿಡೋಕ್ಕಾಗಂಗಿಲ್ರಿ. ಅರ್ಥ ಮಾಡ್ಕೊರಿ ಇನ್ನು. ಈಗ ಆಕೆ ಏನಂದ್ಲು ಗೊತ್ತನ? ಇವ್ರು ಬರೀ ಕಡಿ ಹೊಡಿ ಬಡಿ ಅಂತಾರ, ನನ್ನ ಪ್ರೀತಿಲಿಂದ ನೋಡಂಗಿಲ್ಲ. ನಾಳೆ ನನ್ನ ಮಗನ್ನು ಇವ್ರ ಪ್ರೀತಿಯಿಂದ ನೋಡ್ತಾರ ಅನ್ನೋ ಗ್ಯಾರಂಟಿ ಏನು? ಅದಕ್ಕೆ ಆಪರೇಷನ್ ಮಾಡಿಸ್ತೀನಿ ಅಂದ್ಲು ಗೊತ್ತನ? ಆರ್ತಿ, ಅಂಥ ಕೆಲಸ ಮಾಡಕ್ ಹೋಗ್ಬೇಡ. ನನಗೆ ಅಂಥವೆಲ್ಲ ಗೊತ್ತಾಗಂಗಿಲ್ಲ. ಈಗ ವೈನಿಯರ್ ಹೇಳಿದ್ರಲ್ಲ, ಇನ್ನು ಅರ್ಥ ಮಾಡ್ಕೋತೀನಿ. ನೀ ಆಪರೇಷನ್ ಅದು ಮಾಡಿಸ್ಕೊಳಕ್ ಹೋಗ್ಬೇಡ. ನಮ್ಗೆ ಸಣ್ಣೊಂದಿರ್ತ ತಾಯಿ ತೀರಿ ಹೋಗ್ಬಿಟ್ಲ ರೀ. ನಮ್ಮ ಅತ್ತಿ ಕೈಯಾಗ ಬೆಳೆದ್ವಿ. ಅತ್ತಿ ಏನು ಹೇಳ್ಕೊಡ್ತಾಳ ಅದು ಕಲ್ಕೊಂಡ್ವಿ. ಆಮೇಲೆ ನಮ್ಮದೇ ಮಾರ್ಗ ಆಯಿತು. ಹಿಂಗೆ ಬಂದುಬಿಟ್ಟಿವ್ರಿ. ನಮ್ಗೆ ಹಿಂಗೆ ಯಾರು ಹೇಳ್ಕೊಡೋರು ಇದ್ದಿದ್ದಿಲ್ರಿ ವೈನಿ. ನಮಗೋಸ್ಕರ ಒಂದು ಜೀವ ಕಾಯ್ತಿರ್ತೈತಿ ಅಂತೇಳಿ
ನಂಗೆ ಇದನ್ನ ಇರಲಿಲ್ಲ ಅರಿವು ಇರಲಿಲ್ಲ. ಆಯ್ತು ರೀ ಬೈನಿ ಇನ್ಮ್ಯಾಗಿದ್ದ ನಾ ಆಕಿಗೆ ಟೈಮ್ ಕೊಟ್ಟೀನಿ. ಆಕಿ ಕೂಡ ಮಾತಾಡ್ತೀನಿ. ಆಕಿ ಏನು ಕೇಳ್ತಾಳೆ ಅದನ್ನ ಕೊಡ್ತೀನಿ ರೀ. ಥ್ಯಾಂಕ್ಸ್ ರೀ ನನ್ನ ಮಾತು ಇಷ್ಟೊತ್ತನ ನಿಂತು ವ್ಯವಧಾನದಿಂದ ಕೇಳಿದ್ದಕ್ಕೆ. ಅದ ನಿಮ್ಮ ಅಣ್ಣ ಆಗಿದ್ರನ ಪಡ್ನ ಬಡ್ದು ಬಿಡ್ತಿದ್ರು, ಅವ್ರು ಕೇಳ್ತಿದ್ದಿಲ್ಲ. ಚಿನ್ನ ಇನ್ಮ್ಯಾಗಿದ್ದ ಚಂದ ನೋಡ್ಕೊತೀನಿ. ಮನ್ಸಿಗೆ ನೋವು ಮಾಡ್ಕೋಬೇಡ. ತಾಯಿ ಆಗುಮ್ದಾಗ ಮಾನಸಿಕವಾಗಿ ಕುಗ್ಗಿಬಿಟ್ಲಂದ್ರೆ ಮಗುನು ಬೆಳವಣಿಗೆ ಸರಿ ಆಗಂಗಿಲ್ಲ ರೀ. ನಿಮ್ಗೆ ಸಿಟ್ಟು ಐತೆ ಅಂತೇಳಿ ಎಲ್ಲ ಸಿಟ್ಟನ್ನು ಆಕಿ ಮ್ಯಾತ್ ತೋರ್ಸಕ್ಕೆ ಹೋಗಬೇಡ್ರಿ. ಸ್ವಲ್ಪ ಸಮಾಧಾನದಿಂದ ಕೇಳಕ್ಕೆ ಕಲೀರಿ ಏನು ಎತ್ತ ಅಂತೇಳಿ. ಆಯ್ತು ರೀ ಬೈನಿ. ಲಕ್ಷ್ಮಿ ಇನ್ನೂ ಅಷ್ಟು ದೂರ ಐತಿ, ಅಲ್ಲಿ ಇಲ್ಲೇ ಹೇಳ್ಕೊಂಡಿಲ್ಲ ನಿನ್ನ. ಬಾ ನಿಮ್ಮ ಮನೆ ಮಾಡ್ತಾ ಬಿಟ್ಟು ಬರ್ತೀನಿ. ಹರೀಶ ಬೇಡ, ಮನ್ಯಾಗೆಲ್ಲ ನೋಡಿದ್ರೆ ಸುಮ್ಮನೆ ಕಿರಿಕಿರಿ ಮಾಡ್ತಾರೆ, ಬೇಡ. ನೀ ಯಾಕೆ ಮನೆಯವ್ರಿಗೆ ಅಷ್ಟು ಹೆದರ್ತಿ? ಹೇಳು ಬಾಯ್ ಬಿಟ್ಟು ನಾನು ಹಿಂಗೆ ಹರೀಶನ್ ಮದುವೆ ಆಗ್ತೀನಿ ಅಂತ. ಇಷ್ಟು ಲಗು ಮದುವೆ ಆಗ್ತಿ? ನಾನು ಈಗ PUC ಸೆಕೆಂಡ್ ಇಯರ್, ಇನ್ನೂ ನನ್ನ ಮದುವೆ ಆಗಕ್ಕೆ ಏಜ್ ಆಗಿಲ್ಲ. ಓ ಮೈ ಗಾಡ್, ಇನ್ನು ಎಷ್ಟು ವರ್ಷ ಸುತ್ತಾಟ? ಆದಷ್ಟು ಲಗು ಸಂಸಾರ ಚಲೋ ಮಾಡೋಣ, ಬೇಗ ಮದುವೆ ಆಗೋಣ ಅಂತ. ನನ್ನ ಸ್ಟಡಿ ಕಂಪ್ಲೀಟ್ ಆಗಲಿ ಆಮೇಲೆ ಮದುವೆಗಿದ್ವಿ ಎಲ್ಲ. ಅಲ್ಲಿವರೆಗೂ ವೇಟ್ ಮಾಡಬೇಕಾ? ಓ ಮೈ ಗಾಡ್, ನನಗೆ ನಿನ್ನ ಬಿಟ್ಟು ಒಂದು ಸೆಕೆಂಡ್ ಇರೋಕ್ಕಾಗಂಗಿಲ್ಲ. ಓ ನನಗೇನು ನೀನು ಬಿಟ್ಟಿರೋಕ್ಕಾಗತ್ತಾನ? ನನಗೂ ಬಿಟ್ಟಿರೋಕ್ಕಾಗಂಗಿಲ್ಲ, ಏನು ಮಾಡೋಕ್ಕಾಗಂಗಿಲ್ಲ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋಬೇಕು. ಮಾಡ್ಕೋಬೇಕು. ಪ್ರೀತಿ ಮಾಡಿನಲ್ಲ ನಿನ್ನ, ಮತ್ತು ಪ್ರೀತಿ ಮಾಡಿನಂದ್ರೆ ಅಡ್ಜಸ್ಟ್ ಆಗಲೇಬೇಕು. ಹರ್ಷ, ನಮ್ಮ ಇಬ್ಬರು ಪ್ರೀತಿ ವಿಷಯ ನಿಮ್ಮ ಮನೆ ಹೇಳಿಯೇನ? ನಮ್ಮ ಮಮ್ಮಿ ಒಬ್ಬೇಕೆ, ಆಕಿನ ಒಪ್ಸೋದು ದೊಡ್ಡಾಗದಲ್ಲ. ಇನ್ನು ನಿನ್ನ ಏಜ್ ಆಗಿಲ್ಲ, ಏನು ಮಾಡೋಕ್ಕಾಗತ್ತ? ಬರೀ ಹಿಂಗೆ ಅಡ್ಡಾಡಿದ್ರೆ ಹೆಂಗೆ? ಏನಾರ ಒಂದು ಜಾಬ್ ಮಾಡು. ನಾಳೆ ನಮ್ಮನೆ ಕೇಳ್ತಾರ ಏನಾರ ಜಾಬ್ ಮಾಡ್ತೀನಿ ಅಂತ ಕೇಳಿದ್ರೆ ಏನು ಮಾಡ್ತಿ? ಇನ್ನೊಬ್ಬರ ಕೈಯಾಗ ಹೋಗಿ ದುಡಿಯೋಂಥ ಕರ್ಮ ನನಗೆ ಯಾಕೆ ಬೇಕು? ಸೊ ನಮ್ಮಪ್ಪ ಒಂದು ಸ್ವಲ್ಪ ಕಾಂಪ್ಲೆಕ್ಸ್ ಕಟ್ಸನ, ಅದ್ರಾಗಿದ್ದ ಬೇಜಾನಾಗಿ ನಮ್ಗೆ ಬಾಡಿಗೆ ಬರ್ತತಿ. ಯಾಕೆ ತಲೆ ಕೆಡಿಸ್ಕೋಬೇಕಪ್ಪ? ಮತ್ತು ನೀನಾರಿ ಏನ ಕಡಿಮೆ ಅದೇನ? ನಿಂದು ನಿನ್ನ ಹೆಸಲಿ ಒಂದು ಸ್ವಂತ ಮನೆ ಐತಿ, ಮತ್ತು ಇನ್ನೇನು ನಿಮ್ಮದು ಆಸ್ತಿ ಚೆನ್ನಾಗೈತಿ. ಇಬ್ರು ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರೋನು. ನೌಕರಿ ಪಾಕ್ರಿ ಅದಕ್ಕೆ ಬೇಕು. ಹಂಗಲ್ಲ, ಜೀವನಕ್ಕೆ ಒಂದು ದಾರಿ ಬೇಕಲ್ಲ. ಕೂತುಂಡ್ರೆ ಕುಡಿಕ್ ಹೊಲನ್ನ ಸಾಲಂಗಿಲ್ಲ ಅಂತ. ಓ ನನಗೆ ಅಂಥದ್ದೆಲ್ಲ ಇಷ್ಟ ಇಲ್ಲಪ್ಪ. ಹೋಗಿ ಯಾವ ಇನ್ನೊಬ್ರ ಕೈಯಾಗ ದುಡಿಯೋಕೆ ಇಷ್ಟ ಇಲ್ಲ. ನೀನು ಬೇಕಂದ್ರೆ ಹೋಗಿ ದುಡಿ, ನಾನೇನು ನಿನಗೆ ರಿಸ್ಟಿಂಕ್ಷನ್ ಹಾಕಂಗಿಲ್ಲ. ಆದ್ರೆ ನಿನ್ನ ಬಿಟ್ಟಿರೋಕ್ಕಾಗಂಗಿಲ್ಲ. ಏನು ಮಾಡಲಿ ನಾನು? ಹಿಂಗೆ ಮಾಡೋಣ, ಮದುವೆ ಆಗೋದು ಬೇಡ. ಹೆಂಗಾದ್ರೂ ನಿಮ್ದು ಸಿಟಿ ಒಳಗೆ ಮನೆ ಐತಲ್ಲ, ನಿಮ್ಮ ತಾಯಿಗೆ ಹೇಳ್ಬಿಡು, ನನ್ಗೆ ಹೋಗಕ್ಕೆ ಬರೋಕೆ ಆಗಂಗಿಲ್ಲ, ನಾನು ಅದ ಮನೆ ಒಳಗೆ ಇದ್ಕೊಂಡು ಓದ್ತೀನಿ ಅಂತ ಹೇಳ್ಬಿಡು. ಇಬ್ಬರು ಅಲ್ಲೇ ಜಾಲಿಯಾಗಿ ಇದ್ಬಿಡನು. ಮತ್ತು ನಿಂದು ಮದುವೆ ವಯಸ್ಸು ಅಂದ್ರೆ ಮೇಜರ್ ಆದಮೇಲೆ ಹೋಗಿ ಮದುವೆ ಮಾಡ್ಕೊಳನು. ಅದ್ರಾಗ ಏನೈತಿ? ಈ ಸಿಸಿ ಮದುವೆ ಆಗ್ಲಾರ್ದ ಇಬ್ರು ಒಂದೇ ಮನೆಗಿರೋದ? ಲಿವ್ ಇನ್ ರಿಲೇಷನ್ಶಿಪ್ನ್ಯಾಗ ಇಷ್ಟು ಮಂದಿ ಇಲ್ಲ. ಅಷ್ಟಕ್ಕೂ ನಾ ಏನು ಫುಲ್ ಡೇ ನಿನ್ನ ಜೊತೆ ಇರಂಗಿಲ್ಲಲ್ಲ. ಹಾಂ, ಏನು ಯಾವಾಗ ಬೇಕೋ ಅವಾಗ ಬಂದು ಹೋಗ್ತೀನಿ. ನಾನು ನಿನಗೆ ಹೆಲ್ಪ್ ಮಾಡ್ದಂಗಾಗುತ್ತೆ. ಏನಂತಿ? ನನಗೆ ನೀ ಏನು ಹೆಲ್ಪ್ ಮಾಡ್ತಿ? ನೀ ಬಟ್ಟೆ ಒಗೆದು ಹಾಕಿದೆ ಅಂದ್ರೆ ನಾ ಹರವಾಗ್ತೀನಿ. ಅಡುಗೆ ಮಾಡಕತ್ತೆ ಅಂದ್ರೆ ಈರುಳ್ಳಿ ಮೆಣಸಿನ್ಕಾಯಿ ತರಕಾರಿ ಹೆಚ್ಚಿಕೊಡ್ತೀನಿ. ಕಳ್ಳ ನೀನು, ನನಗೆಲ್ಲ ಗೊತ್ತಾಗತ್ತೆ. ಆದ್ರೆ ನಮ್ಮವ್ವ ಒಪ್ಪಕ್ಕಲ್ಲ, ನಾನು ಒಬ್ಬಕಿನೇ ಇರಾಕ್ ಬಿಡ್ತಾಳ ಅನ್ನಕ್ಕೆ ಅಲ್ಲೇ. ಹೆಂಗಾರ ಮಾಡಿ ಒಪ್ಪಸ, ನನಗೆ ಬೇಕಾದಾಗ ಬಂದು ಹೋಗಕ್ಕೆ ನನಗೆ ಅನುಕೂಲ ಆಗುತ್ತೆ. ನನಗೆ ನೀನು ಬಿಟ್ಟಿರೋಕ್ಕಾಗಂಗಿಲ್ಲ. ನೀನು ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ತಿರ್ತೈತಿ. ನಿಮ್ಮ ಮನ್ಯಾಗ ಹೆಂಗಾರ ಮಾಡಿ ಮತ್ತು ನಿಮ್ಮ ಅವ್ನ ಕರ್ಕೊಂಬಂದು ನಿಮ್ಮ ಅವನ್ನ ಇಲ್ಲೇ ಬಿಡು. ನೀನು ಒಬ್ಬಕ್ಕೆ ಇರ್ಬೇಕು. ಏನಾರ ಒಂದು ಸುಳ್ಳು ಹೇಳ. ನಮ್ಮ ಅಂತಾಳ ಅಷ್ಟು ದೊಡ್ಡ ಮನಿ ನಿನಗೆ ಯಾಕೆ ಬೇಕಂತೇಳಿ. ನಾನು ನನ್ನ ಫ್ರೆಂಡ್ಸ್ ಇರ್ತೀವಿ, ಅವರು ದುಡ್ಡು ಕೊಡ್ತಾರೆ ಬೇ ಅಂತ ಹೇಳು, ಒಪ್ಕೊಂತಾರ. ಹೌದಿಲ್ಲ? ಏನಂತಾಳ ಏನ ನಮ್ಮವ್ವ ನಾನು ಒಬ್ಬಕಿನ ಬಿಡಾಕ ನಾಯಕಂತಾಳ. ಹಾಸ್ಟೆಲ್ನಾಗ ಆದ್ರೆ ಬಿಡ್ತಾಳ ನೋಡು. ಈಗ ಏನೋ ಒಂದು ನೆಪ ಹೇಳಿ ಹಾಸ್ಟೆಲ್ ಬಿಟ್ಟು ಬಂದೀನಿ, ಅದು ನಿನ್ನ ಸಂಬಂಧ. ಅಲ್ಲಿ ಅಡ್ಜಸ್ಟ್ ಆಗವಲ್ದು, ಊಟ ಅಡ್ಜಸ್ಟ್ ಆಗವಲ್ದು ಅಂತೇಳಿ ಬಿಟ್ಟು ಬಂದೀನಿ. ಇನ್ನೊಂದು 10-15 ದಿನ ನೋಡ್ತಾಳ, ಕಳಿಸಿ ಬರ್ತಾಳ. ನಾ ಹೇಳ್ದಷ್ಟು ಮಾಡಿದ್ರೆ ನಿನ್ಗೆ ಒಟ್ಟ ಅಡ್ಜಸ್ಟ್ ಆಗಂಗಿಲ್ಲ, ನನಗೆ ಅಲ್ಲಿ ಸರಿ ಆಗವಲ್ದು ಅಂತ ಏನಾರು ಒಂದು ರೀಸನ್ ಹೇಳ. ನಮ್ಮವ್ನ ಒಪ್ಪಿಸ್ಬೋದು, ಬಟ್ ನಮ್ಮ ಅಕ್ಕ ಇಲ್ಲೇ ಅದಳ, ಇನ್ನೂ ಆಕಿ ಗಂಡ ಮನೆಗೆ ಹೋಗಿಲ್ಲ. ಆಕಿ ಬೇಡ ಅಂತೇಳಿ ನಮ್ಮವ್ವ ಹೇಳಿಲ್ಲ, ಮುಗಿದು ಹೋತು. ನಮ್ಮವ್ವ ಎಲ್ಲಿ ಕಳ್ಸಂಗಿಲ್ಲ. ನಮ್ಮ ಅಕ್ಕ ಹೇಳ್ದಂಗೆ ಕೇಳ್ತಾಳ ನಮ್ಮವ್ವ. ಹೆಂಗಾರ ಮಾಡಿ ನಿಮ್ಮ ಅಕ್ಕನ ಒಪ್ಪಿಸು.
ಅದು ಎಲ್ಲಾನು ಗೊತ್ತಾಗಂಗಿಲ್ಲ ಏನು ಹೆಂಗಾರ ಮಾಡಿ ಒಪ್ಪಿಸ. ಹ್ಞೂ ನಾಂತೀನಿ ಇನ್ನೊಂದು 10-15 ದಿನ ಹೋಗಲಿ. ಅಂದ್ರೆ ನಮ್ಮಕ್ಕ ಗಂಡನ ಮನೆಗೆ ಹೊಕ್ಕಳ ಹಡ್ಕೊಂಡು ಆವಾಗ ಮನ್ಯಾಗ ನಮ್ಮವ್ವ ಒಬ್ಬೇಕಿರ್ತಾಳೆ. ಆಕೆಗೆ ಹೆಂಗಾರ ಮಾಡಿ ಕನ್ವಿನ್ಸ್ ಮಾಡ್ತೀನಿ. ಏನಾರ ಮಾಡು ಆದ್ರೆ ನನಗೆ ನೀನು ಬಿಟ್ಟಿರಕ್ಕೆ ಆಗಂಗಿಲ್ಲ ಆಯ್ತಾ. ಆ ಮನೇಲಿ ನಾನು ನೀನು ಇಬ್ಬರೇ ಹೆಂಗಿರುತ್ತಲ್ಲ. ಸರಿ ಸರಿ ಭಾಳ ಕನಸು ಕಾಣಬೇಡ, ಆ ಥರದ್ದೆಲ್ಲ ಏನು ಇಟ್ಕೋಬೇಡ ನೀನು. ಅಯ್ಯೋ ನಾನು ಅಂಥ ಹುಡುಗ ಅಲ್ಲಪ್ಪ. ನಾನು ನಿನ್ನ ಜೊತೆ ಇರ್ತೀನಿ ಅಷ್ಟೇ. ಸರಿ ಸರಿ ಮತ್ತು ಯಾರು ನೋಡ್ಗಿಡ್ಯಾರ ನೀವು ಹೊಂಡ ಮತ್ತು ನೋಡಿದ್ರಂದ್ರೆ ಸುಮ್ಮನೆ ಹೋಗಿ ಮನ್ಯಾಗ ಹೇಳ್ತಾರ. ಈಗ ನಮ್ಮ ಲಕ್ಷ್ಮಿ ಅಲ್ಲ. ಯಾರಿವ ಹುಡುಗ ಕೈ ಕೈ ಹಿಡ್ಕೊಂಡು ಮಾತಾಡಕತ್ತಾರ. ತಡಿ ಏನಂತೇಳಿ ಹೋಗಿ ಮಾತಾಡ್ಸಬಿಡ್ತೀನಿ. ಸರಿ ಸರಿ ನಡಿ, ಇದು ಎಷ್ಟು ತನ ನಿಂದಿರ್ತಿ ಇಲ್ಲೇ. ಮತ್ತೆ ಯಾರು ನೋಡಿದ್ರಂದ್ರೆ ಮತ್ತೆ 1:09 ನಡಿ. ಹೋಗಬೇಕಾ? ನಾಳೆ ಮಾತ್ರ ನೀನು ಬಿಟ್ಟಿರೋಕ್ಕಾಗಲ್ಲ. ನಿನ್ನ ಮಕ್ಕ ನೋಡ್ಲಾರ್ದು ಇರೋಕ್ಕಾಗಂಗಿಲ್ಲ ಚಿನ್ನ. ಅಯ್ಯೋ ರಣ್ಣ, ವಿಡಿಯೋ ಕಾಲ್ ಮಾಡ್ತೀನಿ, ಹೋಗು. ಸರಿ ಚಿನ್ನಿ, ಬಾಯ್. ಆದ್ರೆ ಇವ ಹೇಳೋದಂತ್ರ ಸರಿ ಐತಿ, ಬಟ್ ನಮ್ಮವ್ವ ಒಪ್ಕೋಬೇಕಲ್ಲ. ನನಗೂ ಇವನು ಬಿಟ್ಟಿರೋಕ್ಕಾಗಂಗಿಲ್ಲ, ಅಷ್ಟೇ ಮಾಡ್ತೇನೆ. ಹೇಳೋದು ಕರೆ ಐತಿ. ಲಿವ್ ಇನ್ ರಿಲೇಷನ್ಶಿಪ್ನಾಗ ಇರ್ಬೋದು, ಈಗೆಲ್ಲ ಕಾಮನ್ ಅಲ್ಲ, ಹೌದಿಲ್ಲ? ಮುಂದೆಲ್ಲ ಜಗಳ ಮಾಡುವಂಥ ಪ್ರಸಂಗನ ಬರಂಗಿಲ್ಲ. ಇಬ್ಬರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿಂದ ಲಗ್ನ ಮಾಡ್ಕೊಳಕ್ಕೆ ಬರ್ತೈತಿ. ಸರಿ, ಅವ ಹೇಳೋದ ಕರೆ ಐತಿ. ಹರೀಶ ಇದ್ದ ಮನ್ಯಾಗ ಅವನ ಜೊತೆ ಮಾತಾಡ್ತೇನೆ. ಲಕ್ಷ್ಮಿ, ಹಾಂ ಮಾಮ, ನೀನಿಲ್ಲೇ? ಏನು ಕೇಳ್ತಿ ಬಾರವ. ನನ್ನ ಬೈಕ್ ಪಂಚರ್ ಆಗಿಬಿಡ್ತು. ಹಿಂಗಾಗಿ ಅಲ್ಲಿ ಪಂಚರ್ ಅಂಗಡಿಯಾಗ ಕೊಟ್ಟು ಬಂದಿನಿ ನೋಡು. ಈಗ ನಡ್ಕೊಂತ ಮನೆಗೆ ಹೊಂಟಿದ್ದೆ ಅಂದಂಗ ಯಾವುದೋ ಹುಡುಗನ ಬೈಕ್ನೇ ಬಂದಂಗಾತು. ಯಾರವ? ಅಯ್ಯೋ ದೇವ್ರಿ, ಇವಂಗೆ ಏನು ಹೇಳಬೇಕು? ಅದು ಮಾಮ, ನನ್ನ ಫ್ರೆಂಡ್ ಅವ್ರ ಅಣ್ಣ. ಅಂದ್ರೆ ಇವತ್ತು ಅದು ಬಸ್ ಮಿಸ್ ಆತ. ಅದಕ್ಕೆ ಆಕೆ ನನ್ನ ಫ್ರೆಂಡ್ ಇದನ್ನ ನಮ್ಮ ಅಣ್ಣ ಬಿಟ್ಟು ಬರ್ತಾನ ಅಂತ ಅಂದ್ಲ. ಅದಕ್ಕೆ ಅವ್ರು ಬಂದಿದ್ರ. ಹೌದನವ. ಒಂದು ಹೇಳ್ತೀನವ ಲಕ್ಷ್ಮಿ, ತಪ್ಪು ತಿಳ್ಕೊಬೇಡ. ನೋಡುವ, ಮುಳ್ಳಿನ ಮ್ಯಾಗ ಅರಿ ಬಿದ್ರ ನಮ್ಮ ಅರಿಬಿನ ಹರಿದು ಹೋಗುತ್ತ. ಹಂಗ ನಮ್ಮ ಜೀವನ ಯಾವಾಗಲೂ ನೋಡ್ಕೊಂಡು ಹೆಜ್ಜೆ ಇಡಬೇಕು. ಮಾಮ, ನಿನ್ನ ಮಾತಿನ ಅರ್ತೀನ ಹಂಗಾದ್ರೆ ನಾನು ದಾರಿ ತಪ್ಪಾಕತ್ತೀನಿ ಅಂತ ಅರ್ಥನ? ನಾ ಹಂಗೆ ಹೇಳಿಲ್ಲವ. ಯಾಕಂದ್ರೆ ಸುಮಾರು ಸುಳ್ಳು ಮಕ್ಳು ಇರ್ತಾರ, ಅದಕ್ಕೆ ನೋಡ್ಕೊಂಡು ಇರವ. ಯಾಕಂದ್ರೆ ಕಾಲ್ಮಾನ ಒಂದು ಸೂಕ್ಷ್ಮ ಭಾಳ ಐತಿ, ಅದಕ್ಕೆ ನಾ ಹಿಂಗೆ ಹೇಳಿದ್ನೆ. ನೋಡ್ ಮಾಮ, ನಾವಂತ ಹೇಳ್ತೀನಿ ನಿನಗೆ, ನೀನು ಅಕ್ಕನ ಗಂಡ, ಅದಕ್ಕೆ ಮರ್ಯಾದೆ ಕೊಟ್ಟು ಹೇಳಕತ್ತೀನಿ. ನಿಂದು ಎಷ್ಟೈತೆ ಅಷ್ಟು ನೋಡ್ಕೊ. ನನಗೂ ಗೊತ್ತೈತಿ ಹೆಂಗಿರ್ಬೇಕು ಹೆಂಗಿರ್ಬಾರ್ದು ಅಂತೇಳಿ. ನಿನ್ನ ಕೈಲಿ ಹೇಳಿಸ್ಕೊಳೋ ಅಂತ ಕರ್ಮ ನನಗೆ ಇನ್ನೂ ಬಂದಿಲ್ಲ. ನಾ ಏನು ಅಂತ ತಪ್ಪು ಮಾಡಕತ್ತಿಲ್ಲ. ಎಲ್ಲ ಹೇಳ್ಕೊಂಡು ನನ್ನ ವಿಚಾರಕ್ಕೆ ನೀವು ಯಾರೂ ತಲೆ ಹಾಕ್ಬೇಡ್ರಿ. ಅಲ್ಲ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ನನಗೂ ಗೊತ್ತಾಗುತ್ತೆ. ನಾ ಏನು ಇನ್ನೂ ಸಣ್ಣಕ್ಕೆಲ್ಲ, ಸರಿ ಯಾವುದು ತೆಪ್ಪ ಯಾವುದು ಅಂತ ನನಗೂ ಅರ್ಥ ಆಗುತ್ತೆ. ನನಗೆಲ್ಲ ಗೊತ್ತಾಗುತ್ತೆ. ನೀವೇನು ಹೇಳ್ಕೊಡೋದು ಏನು ಬೇಕಾಗಿಲ್ಲ. ನಿಮ್ದು ಎಷ್ಟೈತೆ ಅಷ್ಟು ಕೆಲಸ ನೋಡ್ಕೊಡ್ರಿ. ಏನೋ ಅಕ್ಕನ ಗಂಡ ಅಂತಂದ್ರೆ ಏನು ಎಲ್ಲ ಫ್ರೀಡಮ್ ನಿಮ್ಗೆ ಕೊಟ್ಟೇನೇನ? ಎಲ್ಲ ಮಾತಾಡ್ತಿದ್ದೇನೆ. ನಮ್ಮಪ್ಪ ನಮ್ಮವನ್ನ ಮಾತಾಡಂಗಿಲ್ಲ. ನಾ ಹೇಳ್ತೀನಿ ನೋಡಿ ಮಾಮ, ಸೊನ್ನೆಯಿಂದ ಹೇಳ್ತೀನಿ, ತಿಳ್ಕೊ. ನನ್ನ ವಿಚಾರದ ನೀ ತಲೆ ಹಾಕ್ಬೇಡ. ಹುಡುಗಿ ಏನೈತದ? ಅಲ್ಲ, ನಾ ಹೇಳಬಾರ್ದು ಏನು ಹೇಳಿದೆ? ಸಿಟ್ಟು ಮಾಡ್ಕೊಂಡು ಹೋತು.